ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂಥ ತಿಳಿ ಕನ್ನಡ ಇದರಲ್ಲಿ ಪೂರಕ ಓದು ನವಿಲು ಎಂಬ ಪದ್ಯವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿನಲ್ಲಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ನವಿಲು. ನವಿಲೆ ನವಿಲೆ ನೀಲಿಯ ನವಿಲೆ, ಕಣ್ಣನು ಎಣಿಸುವೆ ಬಾ ಇಲ್ಲಿ, ಸಾವಿರ ಕಂಗಳ ಹೊಳಪನ್ನು ತೋರುತ್ತ ಓಡುವೆ ಏಕೆ ನೀ ಅಲ್ಲಿ. ನವಿಲೆ ನವಿಲೆ ನೀಲಿಯ ನವಿಲೆ, ಕಣ್ಣನು ಎಣಿಸುವೆ ಬಾ ಇಲ್ಲಿ, ಸಾವಿರ ಕಂಗಳ ಹೊಳಪನ್ನು ತೋರುತ್ತ ಓಡುವೆ ಏಕೆ ನೀ ಅಲ್ಲಿ. ನಿನ್ನಯ ಕೊರಳಿನ ಬಣ್ಣವ ತುಂಬಿದೆ ಸುಂದರ ನೀಲಿಯ ಬೆಳಕನ್ನು, ನಿನ್ನನು ಮಾಡಿದ ಕೈಗಳ ಚೆಲವು ಎಲ್ಲಿ ಅಡಗಿದೆ ಹೇಳಿನ್ನು. ನಿನ್ನಯ ಕೊರಳಿನ ಬಣ್ಣವ ತುಂಬಿದೆ ಸುಂದರ ನೀಲಿಯ ಬೆಳಕನ್ನು, ನಿನ್ನನು ಮಾಡಿದ ಕೈಗಳ ಚೆಲವು ಎಲ್ಲಿ ಅಡಗಿದೆ ಹೇಳಿನ್ನು. ಅತ್ತಲು ಇತ್ತಲು ಕತ್ತನ್ನು ತಿರುಗಿಸಿ ಕರೆಯುವೆ ಯಾರನು ಆಟಕ್ಕೆ, ಹಾಲಿನ ಜೊತೆಯಲ್ಲಿ ಹಣ್ಣನ್ನು ನೀಡುವೆ ಮರೆಯದೆ ಬಾ ನೀ ಊಟಕ್ಕೆ. ಅತ್ತಲು ಇತ್ತಲು ಕತ್ತನ್ನು ತಿರುಗಿಸಿ ಕರೆಯುವೆ ಯಾರನು ಆಟಕ್ಕೆ, ಹಾಲಿನ ಜೊತೆಯಲ್ಲಿ ಹಣ್ಣನ್ನು ನೀಡುವೆ ಮರೆಯದೆ ಬಾ ನೀ ಊಟಕ್ಕೆ. ಈ ಪದ್ಯವನ್ನು ಬರೆದವರು ಅಯ್ಯಪ್ಪ ಹುಡ. ನವಿಲು ಎಂಬ ಈ ಪದ್ಯವನ್ನು ಬರೆದಿರುವಂಥವರು ಅಯ್ಯಪ್ಪ ಹುಡರವರು ನವಿಲಿನ ವರ್ಣನೆಯನ್ನು ಮಾಡಿದ್ದಾರೆ. ನವಿಲು ಎಷ್ಟು ಸುಂದರವಾಗಿ ಕಾಣುತ್ತದೆ ಅಲ್ವಾ, ನೋಡಲು ಎಷ್ಟು ಸುಂದರ. ನವಿಲನ್ನು ನೋಡಲು ನಿಂತರೆ ಅದರ ಸೌಂದರ್ಯವನ್ನು ಸವಿಯಲು ಎಷ್ಟು ಚಂದ ಅನಿಸುತ್ತಲ್ವಾ. ನೋಡಿ, ನವಿಲೇ ನವಿಲೆ ನೀಲಿಯ ನವಿಲೆ, ಅದರ ಕಣ್ಣುಗಳು ನೀಲಿಯಾಗಿರುತ್ತೆ. ಕಣ್ಣನ್ನು ಎಣಿಸುವೆ ಬಾ ಇಲ್ಲಿ, ನಿನ್ನ ಕಣ್ಣನ್ನು ಏನು ಮಾಡ್ತೀನಿ, ಎಣಿಸ್ತೀನಿ, ನೋಡ್ತೀನಿ ಬಾ. ಸಾವಿರ ಕಂಗಳ ಹೊಳಪನ್ನು ತೋರುತ್ತ ಓಡುವೆ ಏಕೆ ನೀ ಅಲ್ಲಿ. ಅದ್ರ ಗರಿ ಇದೆಯಲ್ಲ, ಆ ಗರಿಯಲ್ಲಿ ಕಣ್ಣು ಥರಾನೇ ರೌಂಡಾಗಿರ್ತಾವಲ್ಲ, ಅದು 1000 ಇದೆ. 1000 ಸಹಸ್ರಾಕ್ಷ ಅಂತಲೂ ಕರೀತಾರಲ್ವ, ಅದನ್ನು ಎಣಿಸ್ತೀನಿ ಬಾ ಇಲ್ಲಿ. ಎಷ್ಟು ಚೆನ್ನಾಗಿ ಹೊಳಪ ಆಗುತ್ತೆ ಅಲ್ವಾ, ಗೋಲ್ಡನ್ ಬಣ್ಣದ್ದಿರುತ್ತದು, ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನಯ ಕೊರಳಿನ ಬಣ್ಣವ ತುಂಬಿದೆ ಸುಂದರ ನೀಲಿಯ ಬೆಳಕು, ನಿನ್ನ ಕೊರಳಿನ ಬಣ್ಣ ತುಂಬಿದೆ ಸುಂದರ ನೀಲಿಯ ಬೆಳಕಿನಲ್ಲಿ. ನಿನ್ನನ್ನು ಮಾಡಿದ ಕೈಗಳ ಚೆಲವು, ನಿನ್ನನ್ನು ಮಾಡಿದಂತಹ ಕೈಗಳ ಚೆಲವು ಎಷ್ಟು ಚೆನ್ನಾಗಿದೆ ಅಲ್ವಾ, ಅಲ್ಲಿ ಅಡಗಿದೆ ಹೇಳಿನ್ನು. ಅತ್ತಲು ಇತ್ತಲು ಕತ್ತನ್ನು ತಿರುಗಿಸಿ, ನೀನು ನೋಡ್ತಾ ಇರ್ತೀಯಲ್ವ, ಅತ್ತ ಇತ್ತ ಕತ್ತನ್ನು ತಿರುಗಿಸಿ ಕರೆಯುವೆ ಯಾರನ್ನು ಆಟಕ್ಕೆ. ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಿಲ್ಲ, ಗರಿ ಬೀಚ್ಕೊಂಡು ಯಾರನ್ನು ಕರಿತಿದ್ಯಾ ಆಟ ಆಡೋಕ್ಕೆ. ಹಾಲಿನ ಜೊತೆಯಲ್ಲಿ ಹಣ್ಣನ್ನು ನೀಡುವೆ ಮರೆಯದೆ ಬಾ ನೀ ಊಟಕ್ಕೆ. ಹಾಲಿನ ಜೊತೆಲಿ ಏನು ಕೊಡ್ತೀನಿ, ಹಣ್ಣನ್ನು ಕೊಡ್ತೀನಿ, ಮರೆಯದೆ ಬಾ ನೀ ಊಟಕ್ಕೆ ಅಂತ ಕವಿ ನವಿಲಿನ ವರ್ಣನೆಯನ್ನು ಮಾಡಿದ್ದಾರೆ. ಮಕ್ಕಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ನೋಡಿಬಿಡೋಣ. ಮಕ್ಕಳೇ, ಇಲ್ಲಿ ಹಲವು ಪಕ್ಷಿಗಳು ಅಡಗಿ ಕುಳಿತಿವೆ. ನೀವು ಪತ್ತೆ ಹಚ್ಚಬಲ್ಲಿರಾ? ನೀವು ಎಡಕ್ಕೂ ಬಲಕ್ಕೂ ಮೇಲಕ್ಕೂ ಕೆಳಕ್ಕೂ ಮೂಲೆಯಿಂದ ಮೂಲೆಗೆ ಅಕ್ಷರಗಳಲ್ಲಿ ಜೋಡಿಸಿದರೆ ಆ ಎಲ್ಲ ಪಕ್ಷಿಗಳು ನಿಮಗೆ ಸಿಗುತ್ತವೆ. ಉದಾಹರಣೆಗೆ ನವಿಲು, ನೀ ಬಾ. ನೋಡಿ, ಇಲ್ಲಿ ಬಾಕ್ಸಲ್ಲಿದಲ್ವಾ, ಒಂದೊಂದು ಅಕ್ಷರ ಕೊಟ್ಟಿದ್ದಾರೆ. ಈಗ ಅದರಲ್ಲಿ ಹುಡುಕ್ಬೇಕು ನಾವು. ಒಂದು ಕೋಗಿಲೆ, ಮೈನಾ ಹಕ್ಕಿ ಮೇಲೆ, ಕೋಳಿ, ಗೋರವಾಂಕ, ನವಿಲು, ಗೂಬೆ, ಗಿಳಿ, ಗುಬ್ಬಚ್ಚಿ, ಪಾರಿವಾಳ, ಹದ್ದು. ಅಲ್ಲಿರುವಂಥ ಪಕ್ಷಿಗಳನ್ನು ನಾವೇನು ಮಾಡಬೇಕು, ರೌಂಡನ್ನು ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.